ಹಾಯ್ ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂದರೆ ಮೊನ್ನೆ ಪಾರ್ಟ್ 1 ಲಾಗ್ ಹಾಕಿದ್ದೇನಲ್ಲ ಮಿರಾಕಲ್ ಗಾರ್ಡನ್ ಇದು ಪಾರ್ಟ್ 2 ಲಾಗ್ ಇವತ್ತು ಮಾಡ್ತಿರೋದು. ಪಾರ್ಟ್ 1 ವಿಡಿಯೋ ಯಾರಾದರೂ ನೋಡಲಿಲ್ಲ ಅಂದರೆ ಅದನ್ನು ನೋಡಿ, ಮೊನ್ನೆ ಹಾಕಿದೆ ಪಾರ್ಟ್ 1 ಇದ್ದು. ಸೊ ಇದು ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಅಂದರೆ ಕಂಟಿನ್ಯೂಷನಲ್ಲಿ ನಾನು ಮೊನ್ನೆ ಎಲ್ಲಿ ಹಾಕಿದ್ದೇನೆ ಅದು ನಂತರದ್ದು ಕಂಟಿನ್ಯೂಷನ್ ವಿಡಿಯೋ. ಈ ಬಿಸಿಲಿಗೆ ಕೂಡ ಹೇಗೆ ಕಾಣ್ತಿತ್ತು ಅಂದರೆ ಮಿರಾಕಲ್ ಗಾರ್ಡನ್, ಅದರಲ್ಲಿ ಹೂವೆಲ್ಲ ಇತ್ತಲ್ಲ, ಅದು ಎಷ್ಟು ಫ್ರೆಶ್ ಆಗಿ ಕಾಣ್ತಿತ್ತು ಅಂದರೆ ಅದು ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ಎಲ್ಲ ಅಲ್ಲೆಲ್ಲಿ ನಿಂತು ಫೋಟೋ ತೆಗೆದಿದ್ರು. ಆಲ್ಮೋಸ್ಟ್ ತುಂಬ ಜನ ಟಿಕ್ಟಾಕ್, ಇನ್ಸ್ಟಾಗ್ರಾಮಿಗೆ ಹಾಕ್ಲಿಕ್ಕೆಲ್ಲ ರೀಲ್ಸ್ ಮಾಡ್ತಾಯಿದ್ರು ನಾವು ನಡ್ಕೊಂಡು ಹೋಗುವಾಗ. ನಿಜವಾಗಿ ನೋಡೋದಾದರೆ ಈ ಹೂಗಳ ಲೈಫೇ ಚೆಂದ. ಯಾಕೆ ಹೇಳಿ, ಬೆಳಿಗ್ಗೆ ಅರಳ್ತದೆ, ಸಂಜೆ ಹೋಗುವಾಗ ಮುದುಡಿ ಕೆಳಗೆ ಬೀಳ್ತದೆ. ಅದು ನಾವು ದೇವರಿಗೆ ಇಡ್ತೇವೆ, ಇಲ್ಲ ಅದು ಗಿಡದಲ್ಲೇ ಇಟ್ಟು ಹೋಗ್ತದೆ. ಸಂಜೆ ಆಗುವಾಗ ಮುದುಡಿ ಕೆಳಗೆ ಬೀಳ್ತವೆ, ದೇವರಿಗಿಟ್ಟೆ ಮರುದಿವಸ ತೆಗೆದು ಬಿಸಾಡ್ತೇವೆ. ಆ ಲೈಫೇ ಚೆಂದ. ಯಾಕೆ ಹೇಳಿ, ಮನುಷ್ಯ ಹಾಗೆ ಅಲ್ಲ. ಈಗ ಅವನು ಯಾವ ರೀತಿ ಇರ್ತಾರಂದರೆ, ಈಗಿದ್ದವ ಒಂದು 10 ನಿಮಿಷ ಆಗುವಾಗ ಅವನು ಬೇರೆ ರೀತಿ ಇರ್ತಾನೆ. ಅವನು ಯಾವ ರೀತಿ ಚೇಂಜ್ ಆಗ್ತಾನೆ ಅಂತ ಗೊತ್ತೇ ಆಗೋದಿಲ್ಲ. ಆ ಥರ ಈ ಗಿಡಗಳ ಲೈಫೇ ಚೆಂದ, ಈ ಹೂವಿನ ಆ ಜೀವನವೇ ಚೆಂದ. ಮನುಷ್ಯನ ಕಂಪೇರ್ ಮಾಡಿದರೆ ಹೂಗಳೇ ಚೆಂದ ಅಂತ ನನ್ನ ಅನಿಸಿಕೆ. ತುಂಬ ಜನ ಕೇಳ್ತಾರೆ, ವಾರಿದ್ದು ಹೇಗೆ ಉಂಟು, ಅಲ್ಲೆಲ್ಲ ಹೇಗೆ ಉಂಟು. ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಅವರು ಕೇಳ್ತಾರಲ್ಲ ನಮ್ಮ ಹತ್ರ ಹೇಗೆ ಇದ್ದೀರಾ ಅಂತ, ಅದು ನಮಗೆ ತುಂಬ ಹ್ಯಾಪಿ ಅನ್ನಿಸ್ತದೆ. ಓಕೆ, ಇಲ್ಲಿ ಅಲರ್ಟ್ ಬರ್ತದೆ, ನಾವು ಅದಕ್ಕೆ ಹೇಗೆ ಬರ್ತದೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರಬೇಕು. ಅಲರ್ಟ್ ಬರುವಾಗ ಸೇಫಾಗಿ ಇರಬೇಕಂತ ಹೇಳ್ತಾರೆ, ನಾವು ಸೇಫಾಗಿರಬೇಕಷ್ಟೇ. ಮತ್ತು ಏನಂದರೆ ನಾವು ದಿನಾಗಲಿಂದ ಪ್ರೇ ಮಾಡೋದು ನಮ್ಮ ಮನೆ ದೇವರಿಗೆ ಹಾಗೂ ನಾವು ನಂಬಿರುವ ದೇವರಿಗೆ, ಎಲ್ಲರಿಗೂ ಕೈ ಮುಗಿದು ಎಲ್ಲರೂ ಅಷ್ಟೇ ಇಲ್ಲಿರೋದು. ಜೀವನ ಹೋಗ್ತಾ ಉಂಟು, ತೊಂದರೆ ಇಲ್ಲ, ಆರಾಮಾಗಿದ್ದೇವೆ. ಎಲ್ಲ UAE ಎಲ್ಲರೂ ಆರಾಮಾಗಿದ್ದಾರೆ.
ನಾವೇನು ಅಷ್ಟು ಟಯರ್ಡ್ ಮಾಡ್ಕೊಂಡಿರಲಿಲ್ಲ, ಯಾಕೆಂದರೆ ಅಲ್ಲಲ್ಲಿ ಪ್ಲೇಸ್ ಇತ್ತಲ್ಲ ಕೂತ್ಕೊಳ್ಳಿಕ್ಕೆ. ಹಾಗೆ ಸ್ವಲ್ಪ ಕೂತು ಹಾಗೆ ರೆಸ್ಟ್ ಮಾಡಿಯೇ ಹೋಗ್ತಾ ಇದ್ವಿ. ಫುಲ್ ಇನ್ನು ಹೋದರೆ ನಡ್ಕೊಂಡು ಹೋದರೆ ಫುಲ್ ಟಯರ್ಡ್ ಆಗ್ತದಲ್ಲ. ತಂದೆ ತುಂಬ ಇತ್ತು ಸುತ್ತಲಿಕ್ಕೆ, ಅಲ್ಲಿ ಹೋಗಲಿಕ್ಕೆ ಒಳಗೆ ಎಲ್ಲ ತುಂಬ ಇತ್ತು ನೋಡಲಿಕ್ಕೆಲ್ಲ ಗಾರ್ಡನ್. ಆದರೂ ನಾವು ಅಷ್ಟೇನು ಹೋದ್ವಿ, ಬಟ್ ಅಲ್ಲಲ್ಲಿ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡಿ 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 ಮತ್ತೆ ಹೋಗಿದ್ದು. ಇದು ಎಮಿರೇಟ್ಸ್ ಫ್ಲೈಟಿಗೆ ಈಗ ಡಿಸೈನ್ ಮಾಡಿದ್ರು ನೋಡಿ, ಗ್ರಾಸ್ ಡಿಸೈನ್ ಅದು ಎಲ್ಲ ಮಾಡಿದ್ದಾರೆ. ನಂತರ ಅವತ್ತು ಆಲ್ಮೋಸ್ಟ್ ಎಲ್ಲ ಮಕ್ಕಳಿದ್ದವರೇ ಬಂದದ್ದು ಅನಿಸ್ತದೆ. ತುಂಬ ಜನ ನಾನು ನೋಡುವಾಗ ಮಕ್ಕಳನ್ನು ಕರ್ಕೊಂಡು ಬಂದವರೇ ಇದ್ದದ್ದು, ತುಂಬ ಜನ ಮಕ್ಕಳು. ಅಂದರೆ ಸಣ್ಣ ಮಕ್ಕಳು ಕೂಡ ಇದ್ದರು, ಸ್ವಲ್ಪ ದೊಡ್ಡವರು ಕೂಡ ಇದ್ದರು. ಮತ್ತು ಸ್ವಲ್ಪ ಮೋಡ ಆಗ್ತಿತ್ತು, ಸ್ವಲ್ಪ ಬಿಸಿಲೇ ಆಗ್ತಿತ್ತು. ಹಾಗೆ ಕ್ಲೈಮೇಟ್ ಒಮ್ಮೆ ಚೇಂಜ್ ಆಗ್ತಾ ಇತ್ತು. ನಾನು ಹಾಕಿದಂಥ ಮೊನ್ನೆ ಪಾರ್ಟ್ 1 ವಿಡಿಯೋ ಉಂಟಲ್ಲ, ಮಿರಾಕಲ್ ಗಾರ್ಡನ್, ಅದಕ್ಕೆ ತುಂಬ ಜನ ಒಳ್ಳೆ ಕಮೆಂಟ್ಸ್ ಎಲ್ಲ ಹಾಕಿದ್ದೀರಿ. ಅಂದರೆ ಲೈಕ್ ಕೂಡ ಕೊಟ್ಟಿದ್ದೀರಿ, ಸಬ್ಸ್ಕ್ರೈಬ್ ಕೂಡ ಜಾಸ್ತಿ ಆಗಿದೆ. ಥ್ಯಾಂಕ್ ಯು, ನಿಮಗೆ ತುಂಬ ಥ್ಯಾಂಕ್ಸ್. ಅಂದರೆ ನನ್ನ ಹಾರ್ಟಿಂದ ಹೇಳ್ತಿದ್ದೇನೆ, ತುಂಬ ಥ್ಯಾಂಕ್ಸ್ ನಿಮಗೆ. ಫ್ಲೈಟಿದು ವ್ಯೂ ಹೀಗೆ ಬರ್ತದೆ ನೋಡಿ. ನಾನು ಸ್ವಲ್ಪ ಸೈಡಲ್ಲಿ ತೆಗೆದದ್ದಲ್ಲ ವಿಡಿಯೋ, ಇದು ಫುಲ್ ವಿಡಿಯೋ ಈ ಥರ ಬರ್ತದೆ. ಫ್ಲೈಟಿದು ವಿಡಿಯೋ ತೆಗೆದಿದ್ದಾರೆ, ಚೆಂದ ಮಾಡಿದ್ದಾರೆ. ಅಂದರೆ ನಾವು ಎಷ್ಟು ಖುಷಿ ಆಗ್ತದೆ ನೋಡಲಿಕ್ಕೆ, ಇಷ್ಟು ಒಳ್ಳೆ ಡಿಸೈನ್ ಎಲ್ಲ ಮಾಡಿ ಹಾಕಿದ್ದಾರಲ್ಲ ಅಂತ. ಆ್ಯಕ್ಚುಲಿ ವೀಡಿಯೋ ಸ್ವಲ್ಪ ಲೆಂದಿ ಆಗಿದೆ, ಬಟ್ ನನಗೆ ಏನಂದರೆ ವೀಡಿಯೋವನ್ನು ಶಾರ್ಟಾಗಿ ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ ತೆಗೆದದ್ದು ಕವರ್ ಆಗಲಿಲ್ಲ ಅಂತ. ಅವರೆಷ್ಟು ಎಕ್ಸ್ಪರ್ಟ್ ಆಗಿ ತೆಗೆದಿದ್ದಾರಲ್ಲ, ಎಲ್ಲ ಸ್ವಲ್ಪ ತೆಗೆದದ್ದೆಲ್ಲ ಹಾಕಿದ್ದು ನಾನು, ಯಾವುದು ಕೂಡ ಕಟ್ ಮಾಡಲಿಲ್ಲ ನಾನು. ನಿಮಗೆ ಇಷ್ಟ ಆದರೆ ನೋಡಿ, ಇಲ್ಲ ಸ್ವಲ್ಪ ಸ್ಪೀಡ್ ಮಾಡಿ ನೋಡಿ ಆಯಿತಾ. ಮತ್ತೊಂದು ವಿಷಯ ಅಂದರೆ ಯಾರು ಹತ್ರದಲ್ಲಿರ್ತಾರೆ ಅವರು ಯಾವತ್ತೂ ಹೋಗೋದಿಲ್ಲ, ದೂರದಲ್ಲಿರ್ತಾರೆ ನೋಡಿ ಅವರೇ ಹೋಗೋದು ಜಾಸ್ತಿ. ಈಗ ವಿಸಿಟಿಂಗಿಗೆ ಬರುವವರು ಆಲ್ಮೋಸ್ಟ್ ಹೋಗ್ತಾರೆ, ಬಟ್ ಹೋಗಬೇಕು, ಒಮ್ಮೆ ಹೋಗಿ ನೋಡಬೇಕು ಮಿರಾಕಲ್ ಗಾರ್ಡನನ್ನು. ಈಗ ನಾವು ಇಲ್ಲೇ ಇದ್ರಿಂದ ಇಷ್ಟು ವರ್ಷ ಆದರೂ ಕೂಡ ಹಸ್ಬೆಂಡ್ ಹೋಗಲಿಲ್ಲ, ಅಷ್ಟೇನು ಇಂಟ್ರೆಸ್ಟ್ ಇರೋದಿಲ್ಲ ಹೋಗಲಿಕ್ಕೆ ಹಾಗೆ. ಇಲ್ಲಿ ಪೆಟ್ರೋಲ್ಗೆಲ್ಲ ರೇಟ್ ತುಂಬ ಜಾಸ್ತಿ ಆಗಿದೆ, ಊರಲ್ಲಿ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಪೆಟ್ರೋಲ್ ಅಂತಲ್ಲ, ಎಲ್ಲಿ ಗ್ಯಾಸಿಗೆ ಎಲ್ಲಕ್ಕೆ ರೇಟ್ ಜಾಸ್ತಿ ಆಗಿದೆ. ಏನು ಮಾಡೋದು, ಎಲ್ಲ ತಗೊಳ್ಳುವುದು ನಾವು ತಗೊಳ್ಳೇಬೇಕಾಗ್ತದೆ. ರೇಟ್ ಜಾಸ್ತಿ ಆಗಿದೆ ಅಂತ ಇರ್ಲಿಕ್ಕೆ ಆಗೋದಿಲ್ಲ.
ಇದೆಲ್ಲ ಆದಷ್ಟು ಬೇಗ ಸರಿಯಾಗಬೇಕು, ಇಲ್ಲದ್ರೆ ವರ್ಲ್ಡ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಈ ವರ್ಲ್ಡ್ ಫುಲ್ ಪ್ರಾಬ್ಲಮ್ ಆಗಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹಾಗೆ ಆಗ್ತದೆ ಇನ್ನು. ಹಾಕಿದ ಎಲ್ಲ ಲಾಗ್ ಉಂಟಲ್ಲ, ತುಂಬ ಜನ ನೋಡಿದ್ದೀರಿ. ನೋಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ವ್ಯೂವರ್ ಕೂಡ ಜಾಸ್ತಿ ಆಗಿದ್ದಾರೆ. ನಿಮಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನಾನು ಸುಳ್ಳು ಹೇಳ್ತಿಲ್ಲ, ನನ್ನ ಮನಸ್ಸಿಂದ ಹೇಳ್ತಿದ್ದೇನೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ. ಯಾಕೆಂದರೆ ನೀವು ವ್ಯೂ ಅಂತ ನೋಡುವಾಗ ನನಗೆ ಎನಿಸ್ತದೆ, ಅಯ್ಯೋ ನನ್ನ ವೀಡಿಯೋ ಕೂಡ ನೋಡ್ತಾರಲ್ಲ, ನಾನು ಹಾಕಿದ ವೀಡಿಯೋ ಎಲ್ಲ ನೋಡ್ತಾರಲ್ಲ ಲಾಗ್ ಮಾಡಿದ್ದು ಅಂತ. ತುಂಬ ಖುಷಿಯಾಯಿತು. ಮತ್ತು ಮೊನ್ನೆ ನನ್ನ ರಿಲೇಟಿವ್ ಒಬ್ಬರು ಹೇಳಿದರು, ಬನ್ಸ್ ರೆಸಿಪಿ ತುಂಬ ಚೆಂದಾಗಿದೆ, ನಾನು ಕೂಡ ಮಾಡಿದ್ದೆ ಅಂತ ಹೇಳಿದರು. ತುಂಬ ಅವರಿಗೆ ಥ್ಯಾಂಕ್ಸ್. ಮಿರಾಕಲ್ ಗಾರ್ಡನ್ನ ಸುತ್ತಿ ಎಲ್ಲ ಆಯಿತು. ನೋಡಿ ರಿಟರ್ನ್ ಬರುವಾಗ ಹೇಗೆ ಇತ್ತು ನೋಡಿ. ನಾವು ಮಾರ್ನಿಂಗ್ ಹೋಗೋ ಇಷ್ಟೆಂದು ಯಾರು ಜನವೇ ಇರಲಿಲ್ಲ. ರಿಟರ್ನ್ ಬರುವಾಗ ನೋಡಿ ಹೇಗೆ ಇತ್ತು ಅಂದರೆ, ಅದು ಎಷ್ಟು ಉದ್ದ ಲೈನ್ ಅಂದರೆ ಪಾಪ ಬಿಸಿಲಿಗೆ ನಿಂತು ಕೆಲವರು ಮಕ್ಕಳನ್ನು ಕರ್ಕೊಂಡು ಬಂದಿದ್ದು. ಅದು ನೋಡುವಾಗ ನನಗೆ ತುಂಬ ಬೇಜಾರಾಗ್ತಿತ್ತು. ಅಷ್ಟು ಬಿಸಿಲಿಗೆ ನಿಲ್ಲಬೇಕಲ್ಲ ಅವರು. ಹಾಗೆ ಅಲ್ಲಿಂದ ಆಗಿ ನಾವು ರಿಟರ್ನು ಮನೆಗೆ ಬಂದ್ವಿ. ಮತ್ತು ರೋಡಲ್ಲಿ ತುಂಬ ಬರುವಾಗ ಏನಿರಲಿಲ್ಲ, ಮೊನ್ನೆ ಹೇಳಿದಲ್ಲ ಫ್ರೀ ಇತ್ತು. ಮತ್ತು ರಿಟರ್ನ್ ಬರುವಾಗ ನಾವು ಎಷ್ಟು 1 ಗಂಟೆ ಜಾಸ್ತಿ ತಗೊಂಡ್ವಿ ನಾವು ರಿಟರ್ನ್ ಬರುವಾಗ. ಅಷ್ಟು ಸುಸ್ತಾಗಿತ್ತು. ಅಂದರೆ ಅಲ್ಲಿ ಹೇಗಿತ್ತು ಟ್ರಾಫಿಕ್ ಅಂದರೆ, ಹಸ್ಬೆಂಡೇ ಹೇಳ್ತಿದ್ರು, ಬೆಳಿಗ್ಗೆ ಒಂದು ಸ್ಪೀಡಲ್ಲಿ ಬಂದದ್ರಿಂದ ಯಾರಿಲ್ಲಲ್ಲ, ಹಾಗೆ ಹೋಯಿತು. ಈಗ ಮಧ್ಯಾಹ್ನ ನೋಡುವಾಗ ಸಾಕಾಗಿ ಹೋಯಿತು. ಇದು ನೋಡಿ ಕಾರ್ ಪಾರ್ಕಿಂಗ್ ಏರಿಯಾ ಎಷ್ಟುಂಟು ನೋಡಿ, ಕಾರ್ ಪಾರ್ಕಿಂಗ್ ಎಲ್ಲ ಏರಿಯಾ ಇದೆ. ಮಧ್ಯಾಹ್ನ ಊಟಕ್ಕೆ ನಾವು ಮಾಡಿದ್ದು ಚಿಕನ್ ಗ್ರೇವಿ. ಇದಕ್ಕೆ ಏನೆಲ್ಲ ಐಟಮ್ ಬೇಕಂತ ನೋಡ್ಕೊಳ್ಳಿ. ಇದೊಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ರೆಸಿಪಿ, ತುಂಬ ಟೇಸ್ಟಿಯಾಗಿತ್ತು ರೆಸಿಪಿ. ನಿಮಗೆ ಇದು ನಾನ್ ವೆಜ್ ವೀಡಿಯೋ ನೋಡಲಿಕ್ಕೆ ಇಷ್ಟ ಆದರೆ ಸ್ಕಿಪ್ ಮಾಡಿ. ಇದು ಮಿರಾಕಲ್ ಗಾರ್ಡನ್ ವೀಡಿಯೋ ಉಂಟಲ್ಲ ಅದು ನೋಡಿ. ಇಷ್ಟ ಇದ್ದವ್ರು ಮಾತ್ರ ಈ ವಿಡಿಯೋ ನೋಡಿ. ಓಕೆ, ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗ್ತಿಲ್ಲ. ಸಿಕ್ಕಿದ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡೋದು ಅಷ್ಟೇ. ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ ಅಂತ ಹೇಳ್ತಿದ್ದೇನೆ. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೇನೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೇನೆ. ನೀನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಹಾಗೂ ಲೈಕ್ ಎಲ್ಲ ಮಾಡ್ತಿರಲ್ಲ, ತುಂಬ ಥ್ಯಾಂಕ್ಸ್ ನಿಮಗೆ.